ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಬುಧವಾರ ದಿನದ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಆ ದಿನ ನನ್ನ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಮಾಮೂಲಿ ನಾನು ಆಲ್ರೆಡಿ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲೇ ನನ್ನ ರೋಟೀನ್ ಸ್ವಲ್ಪ ಚೇಂಜ್ ಆಗಿದೆ ಇವಾಗ. ಸೊ 4 o'clockಗೆ ರೋಟೀನ್ ಸ್ಟಾರ್ಟ್ ಆಗಿದೆ. ಸೊ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಇವಾಗ ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ. ಸೊ ದೇವ್ರ ಪೂಜೆನ ಎಲ್ಲನೂ ಮುಗಿಸ್ಕೊಂಡಾದ್ಮೇಲೆ ಮಾಮೂಲಿ ನಾರ್ಮಲಾಗಿ ಏನೇನು ಕೆಲಸ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಸ್ವಲ್ಪ ರೋಟೀನ್ ಚೇಂಜ್ ಆಗಿರೋದ್ರಿಂದ ನಿದ್ದೆನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ 4 o'clockಗೆ ಎದ್ದೇಳೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗೇ ಆಗುತ್ತೆ ಅಲ್ವಾ ನಿದ್ದೆ. ಬಟ್ ನೈಟ್ ಬೇಗನೆ ಊಟ ಮಾಡಿ ಮಲ್ಕೊಂಡ್ರೂ ಕೂಡ ನಿದ್ದೆ ಸ್ವಲ್ಪ ಬೇಗ ಅಂದರೆ ನಿದ್ದೆ ಬರ್ತಾ ಇದೆಯೇನೋ ಅಂತ ಫೀಲ್ ಆಗ್ತಾ ಇರುತ್ತೆ ಬೆಳಗಿನ ಟೈಮು. ನಾನು ಬೇರೆ ಎಕ್ಸ್ಟ್ರಾ ಏನಾದರೂ ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತಾಯಿದೆ. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ನಾರ್ಮಲ್ ಕೆಲಸ ಏನೇನಿರುತ್ತೆ ಮನೆ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಒಂದು 9:30 ಇಲ್ಲ 10 o'clockಗೆ ಹೋಗಿ ಮಲ್ಕೊಂಡ್ರೆ ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಎದ್ದೇಳ್ತೀನಿ. ಸೊ ಆ ಥರ ಚೇಂಜ್ ಆಗಿಬಿಟ್ಟಿದೆ, ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಸ್ವಲ್ಪ ದಿನದವರೆಗೆ ಈ ರೋಟೀನ್ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ನಿದ್ದೆ ಇಲ್ಲ ಅಂದರೂ ಎಲ್ತ್ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ನಾನೇನೋ ಪೂಜೆ ಮಾಡಬೇಕು ಅಂದ್ಕೊಂಡು ಎಲ್ತ್ನೆಲ್ಲ ಕೆಡಿಸ್ಕೊಳ್ಳೋ ಅಷ್ಟು ಇದಕ್ಕೆ ಹೋಗಬಾರ್ದು ಅಲ್ವಾ. ಸೊ ನನ್ನ ಸೇಫ್ಟಿನ ನಾನು ನೋಡಿಕೊಂಡು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಹಾಗೆಯೇ ರೆಸಿಪಿನೂ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿದೆ ಅಂತಲೂ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಆಯಿತಾ. ಸೊ ಇದು ಬಂದುಬಿಟ್ಟು ಬೆಳಗ್ಗೆ ಪೂಜೆ ಮಾಡಿರೋ ವಿಡಿಯೋ. ಸೊ ಹಂಗೇ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಲೈಟ್ ಇಲ್ಲದೇ ಜಸ್ಟ್ ದೀಪದ ಬೆಳಕಲ್ಲಿ ದೇವ್ರ ಮನೆನ ನೋಡೋದು ಒಂಥರ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಂಗೇ ಅದನ್ನು ಲೈಟೆಲ್ಲ ಆಫ್ ಮಾಡಿಬಿಟ್ಟು ನಿಮ್ಮ ಜೊತೆ ಹಂಗೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ. ಹೊರ್ಗಡೆನೂ ಅಷ್ಟೇ ಹೊಸ್ಲಿಗೆಲ್ಲ ರಂಗೋಲಿ ಎಲ್ಲ ಬಿಡಿಸಿ ತುಳಸಿ ಗಿಡಕ್ಕೂ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಹಂಗೇ ಒಂದು ಸಿಂಪಲ್ ರಂಗೋಲಿ ಡಿಸೈನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಂಗೇ ನೋಡ್ಕೊಂಡು ಬನ್ನಿ. ರಂಗೋಲಿ ಎಲ್ಲ ಬಿಟ್ಟು ಬಂದಾದಮೇಲೆ ತಿಂಡಿ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಸೊ ಇವತ್ತು ಬಂದುಬಿಟ್ಟು ಅವರೆಕಾಳು ಉಪ್ಪಿಟ್ಟನ್ನ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಅಲ್ವಾ ಇವಾಗ. ಸೊ ಹಸಿ ಅವರೆಕಾಳಿತ್ತು, ಅದನ್ನು ಒಂದು ಬಿಸಿಲೆಲ್ಲ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನೇನು ಬೇಕು ಪ್ರತಿಯೊಂದನ್ನು ಹಚ್ಚಿಟ್ಕೊಂಡು ಇವಾಗ ರವೆ ಎಲ್ಲ ಫ್ರೈ ಮಾಡಿದ್ದಾಯಿತು. ಸೊ ಪಟ ಅಂತ ಅದ್ರ ಜೊತೆಗೇ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ. ನೀವು ನಾರ್ಮಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಉಪ್ಪಿಟ್ಟು ಮಾಡೋದು ಯಾವ ಥರ ಅಂತ. ಸೊ ನಾನು ಇನ್ ಡೀಟೇಲಾಗೆಲ್ಲ ತೋರ್ಸೋಕೆ ಹೋಗಿಲ್ಲ, ಜಸ್ಟ್ ಹಂಗೇ ಅಡುಗೆ ಮಾಡ್ತಾ ಇರೋ ವೀಡಿಯೋನ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ ಅಷ್ಟೇ. ತುಂಬ ಚೆನ್ನಾಗಿ ಬಂದಿತ್ತು ಅವರೆಕಾಳು ಉಪ್ಪಿಟ್ಟು. ಸೀಸನ್ ವೈಸ್ ಫುಡ್ ಏನೇ ಸಿಕ್ಕಿದ್ರೂ ಆ ಟೈಮಲ್ಲಿ ಅದನ್ನು ತಿನ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೇದಲ್ವಾ. ಸೊ ಸಿಕ್ಕಿರೋದನ್ನ ಯಾರೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಅನ್ಕೋತೀನಿ. ಅವರೆಕಾಳಾಗಿರ್ಬೋದು ತೊಗರಿಕಾಳಾಗಿರ್ಬೋದು ಎರಡನ್ನೂ ಕೂಡ ಯಾರೂ ಮಿಸ್ ಮಾಡೋದೇ ಇಲ್ಲ. ಅಂದರೆ ಪ್ರತಿ ಸೀಸನಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ಆಲ್ಮೋಸ್ಟ್ ಸಿಟಿಗಿಂತ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಅದನ್ನೆಲ್ಲ ಅಂತ ಅನ್ಕೊತೀನಿ. ಹಂಗೇ ನನ್ನ ಕೆಲಸ ಕೂಡ ಮುಗಿಸ್ಕೊಂಡಿದ್ದೆ. ಅಂದರೆ ಗಂಜಿ ಕುಡಿಯೋದಾಗಿರ್ಬೋದು, ಸ್ವಲ್ಪ ಟೈಮ್ ರೆಸ್ಟ್ ಮಾಡೋದು, ಮತ್ತು ಮನೆ ಕೆಲಸ ಎಲ್ಲ ತೆಗೆಯೋದು, ಎಕ್ಸೆಟ್ರಾ ಏನೋ ಒಂದು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕೆಲಸ ಎಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ. ಸೊ ತಿಂಡಿ ಎಲ್ಲ ರೆಡಿ ಆಯಿತು, ಟಿಫನ್ ಎಲ್ಲ ಮಾಡಿಕೊಂಡು ಮತ್ತು ಇನ್ನೇನಾದರೂ ಎಕ್ಸ್ಟ್ರಾ ಕೆಲಸ ಇದೆಯಾ ಎಲ್ಲನೂ ರೆಡಿ ಮಾಡಿ ಮತ್ತು ಮಧ್ಯಾಹ್ನ ಏನು ವೀಡಿಯೋನ ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ. ಬಿಕಾಸ್ ಸ್ವಲ್ಪ ಟಯರ್ಡ್ ಆಗ್ತಾ ಇರುತ್ತೆ ಮತ್ತು ನಿದ್ದೆ ಎಳಿತಾ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ 1-2 ಅಥವಾ 3 hours ಆದ್ರೂ ನಿದ್ದೆನ ಮಾಡ್ಕೊಬಿಡೋಣ ಅಂತ ಒಂದು ಸ್ವಲ್ಪ ಟೈಮ್ ಮಲ್ಕೊಬಿಡ್ತೀನಿ. ಹಂಗೇ ಮಧ್ಯಾಹ್ನ ಅಡುಗೆ ಕೂಡ ಜಾಸ್ತಿ ಏನೂ ಮಾಡೋಕ್ಕೋಗಿಲ್ಲ. ಸಿಂಪಲ್ಲಾಗಿ ರಸಮ್ ಥರ ಸಾಂಬಾರನ್ನ ಮಾಡಿಟ್ಟಿದ್ದೆ. ಹೊಲಕ್ಕೂ ಕೂಡ ಅದನ್ನೇ ಕೊಟ್ಟು ಕಳಿಸಿ ನಾನು ಸ್ವಲ್ಪ ಅದನ್ನೇ
ತಿಂದೆ ಮಧ್ಯಾಹ್ನ ಟೈಮು. ಸೊ ಹಾಗಾಗಿ ಮಧ್ಯಾಹ್ನದ ವೀಡಿಯೋನು ನಾನು ಆ್ಯಡ್ ಹೋಗಲಿಲ್ಲ. ಇವಾಗ ಉಪ್ಪಿಟ್ಟೆಲ್ಲ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಬೇಕು ಅಂದರೆ ನೀವು ಇಲ್ಲಿಗೆ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ. ಒಬ್ಬೊಬ್ರು ಇಷ್ಟಪಡ್ತಾರೆ, ಒಬ್ಬೊಬ್ರು ಕಾಯಿ ತುರಿನ ಇಷ್ಟಪಡಲ್ಲ. ಹಾಗೇ ಮತ್ತೆ ಈವ್ನಿಂಗ್ ಟೈಮಿಂದ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಒಂದು ಫೇಸ್ ಪ್ಯಾಕ್ ಇತ್ತು ಅಂತಂದರೆ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಅದನ್ನು ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಒಂದಿಲ್ಲ 1.5 ಟೇಬಲ್ ಸ್ಪೂನಷ್ಟು ಕಡಲೆ ಹಸಿಟ್ಟು ಬರುತ್ತಲ್ಲ, ಕಡಲೆ ಹಿಟ್ಟು, ಅದನ್ನು ತಗೊಂಡಿದ್ದೀನಿ. ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಇದು ಹೋಮ್ ಮೇಡಲ್ಲೇ ಮಾಡಿರೋ ಅರಿಶಿನ ಪುಡಿ, ಅದನ್ನು ಮಿಕ್ಸ್ ಮಾಡಿಕೊಂಡು, ನಿಮಗೆ ಬೇಕು ಅಂದರೆ ಮೊಸರು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಲನ್ನೇ ಹಾಕ್ಕೊಳ್ಬಹುದು. ನಾನು ಹಾಲು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಪೇಸ್ಟ್ ಥರ ಬರಬೇಕು. ಸೊ ಗಂಟೆಲ್ಲ ಇಲ್ಲದೆ ಇರೋ ಥರ ಅದನ್ನು ಪ್ಲೇನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಆ ಥರ ಪೇಸ್ಟ್ ಎಲ್ಲ ಮಾಡ್ಕೊಂಡು ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ. ಜಸ್ಟ್ ಸ್ವಲ್ಪನೇ ಮಾಡ್ಕೊಳ್ಳಿ, ಯಾಕೆ ತುಂಬ ಜಾಸ್ತಿ ಮಾಡ್ಕೊಂಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಸ್ವಲ್ಪನೇ ಮಾಡಿಕೊಂಡು ನಿಮ್ಮ ಫೇಸ್ಗೆ ವೀಕ್ಲಿ 1 ಟೈಮ್ ಇಲ್ಲ 2 ಟೈಮ್ ಹಚ್ಚುತ್ತಾ ಬನ್ನಿ. ಸ್ವಲ್ಪ ಏನಾದರೂ ಪಿಂಪಲ್ಸ್ ಏನಾದ್ರು ಮಾರ್ಕ್ ಇದ್ದರೆ, ಇಲ್ಲ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಎಲ್ಲ ಇರುತ್ತೆ ಅಲ್ವಾ, ಅಂದರೆ ಮೂಗಿನ ಹತ್ರ ಸೈಡಲ್ಲಿ ಒಂಥರ ವೈಟ್ ಹೆಡ್ಸ್ ಎಲ್ಲ ಬರ್ತಾ ಇರುತ್ತೆ, ಅಂದರೆ ಆಗಿರೋರು ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಮತ್ತು ಪಿಂಪಲ್ಸ್ ಎಲ್ಲ ಮಾರ್ಕ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಎಲ್ಲನೂ ರಿಮೂವ್ ಮಾಡ್ಬೋದು, ಆರಾಮಾಗಿ ರಿಮೂವ್ ಆಗುತ್ತೆ. ಇದನ್ನು ವೀಕ್ಲಿ 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಆದರೂ ಯೂಸ್ ಮಾಡಿ. 2 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು ಅಂತ ಅನ್ಕೊತೀನಿ. 2 ಟೈಮ್ಸ್ ನೀವು ಯೂಸ್ ಮಾಡ್ತಾ ಬಂದರೆ ಒಂದು ಸ್ವಲ್ಪ ದಿನದವ್ರಿಗೆ ಯೂಸ್ ಮಾಡಬೇಕಾಗುತ್ತೆ. ಆರಾಮಾಗಿ ಫೇಸು ಗ್ಲೋ ಆಗುತ್ತೆ, ಮತ್ತು ಸ್ವಲ್ಪ ಪಿಂಪಲ್ ಆಗಿರೋ ಮಾರ್ಕ್ಸ್ ಎಲ್ಲ ಹೋಗುತ್ತೆ, ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗೋಷ್ಟು ತುಂಬ ಟ್ರೈ ಮಾಡುತ್ತೆ. ಇದು ನ್ಯಾಚುರಲ್ ಆಗಿ ನೀವು ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿ ಟ್ರೈ ಮಾಡೋದಕ್ಕಿಂತ ಇದು ಬೆಸ್ಟ್ ಅಂತ ಹೇಳ್ಬೋದು. ಹೋಮ್ ಮೇಡಲ್ಲೇ ಮಾಡಿಕೊಂಡು ಈ ಥರ ಎಲ್ಲ ಟ್ರೈ ಮಾಡೋದು ತುಂಬ ಒಳ್ಳೆಯದು. ಸೊ ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಎಲ್ಪ್ ಆಗುತ್ತೆ. ನಾನು ಕೂಡ ಆಲ್ಮೋಸ್ಟ್ ಇದೇ ಥರ ಯೂಸ್ ಮಾಡೋದು. ನಾನು ನೆಕ್ಸ್ಟ್ ಇನ್ಯಾವ್ಯಾವ ಥರ ಸ್ಕಿನ್ ಕೇರ್ನ ಮಾಡ್ಕೋತೀನಿ ಮನೇಲೆ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ, ಆಯಿತಾ. ಇದು ಬಂದುಬಿಟ್ಟು ಫಸ್ಟ್ ಒನ್ನು, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಯಾರಾದರೂ ಟ್ರೈ ಮಾಡಬೇಕು ಅಂತಂದರೆ, ನ್ಯಾಚುರಲಾಗಿ ಟ್ರೈ ಮಾಡಬೇಕು ಅಂದ್ಕೊಂಡ್ರೆ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಐಸ್ ಹತ್ರ ಸ್ವಲ್ಪ ಅಂದರೆ ಬ್ಲ್ಯಾಕ್ಸ್ ಮಾರ್ಕ್ ಎಲ್ಲ ಆಗಿರುತ್ತೆ ಅಲ್ವಾ, ಅದನ್ನು ಕೂಡ ರಿಮೂವ್ ಮಾಡ್ಬೋದು. ಮತ್ತು ಇದ್ರ ಜೊತೆಗೇನೆ ನೀವು ಇನ್ನೂ ಸ್ವಲ್ಪ ಏನಾದರೂ ಬೆನಿಫಿಟ್ ಏನಾದರೂ ಇದೆಯಾ, ಇನ್ಯಾವುದಾದ್ರೂ ಟ್ರೈ ಮಾಡ್ಬೋದಾ ಅಂತ ಚೆಕ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ, ಆಯಿತಾ. ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತ ನಿಮ್ಗೆ ಅಡ್ಜಸ್ಟ್ ಆಗೋಲ್ಲ. ಒಬ್ಬೊಬ್ಬರಿಗೆ ಕಡಲೆ ಹಿಟ್ಟು ಫೇಸಲ್ಲಿ ಅಡ್ಜಸ್ಟ್ ಆಗೋಲ್ಲ, ಇಲ್ಲ ಹಾಲಾಗಿರ್ಬೋದು, ಏನಾದರೂ ಒಂದು ಅಡ್ಜಸ್ಟ್ ಆಗೋಲ್ಲ ಅಲ್ವಾ. ಸುಮ್ಮನೆ ತುರ್ಕೆ ಎಲ್ಲ ಬಂದುಬಿಡುತ್ತೆ. ಅದಕ್ಕಾಗಿ ನೋಡಿಕೊಂಡು ಸ್ವಲ್ಪ ಕೈಯಲ್ಲಿ ಹಚ್ಚಿ ನೋಡಿ ಫೇಸ್ಗೆ ಅದನ್ನು ಅಪ್ಲೈ ಮಾಡಾದ್ಮೇಲೆ ಒಂದು 10 ಮಿನಿಟ್ಸ್ ಆದರೂ ಅದನ್ನು ಹಂಗೇ ಬಿಡಿ. ಅದು ಚೆನ್ನಾಗಿ ಡ್ರೈ ಆಗಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಸೊ ಅದನ್ನು ಮುಟ್ಟಿದ್ರೆ ಸ್ವಲ್ಪ ನೈಸ್ ಅಂತ ಅನ್ನಿಸ್ತಾ ಇದೆ, ನೋಡ್ತಾ ಇರಿ. ಅಂದರೆ ತುಂಬ ಬಿಗಿ ಆಗಿರುತ್ತೆ ಫೇಸು. ಸೊ ಆ ಥರ ಚೆನ್ನಾಗಿ ಡ್ರೈ ಆದಮೇಲೆ ನೀಟಾಗಿ ತಣ್ಣೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಬನ್ನಿ ಫೇಸ್ನ. ಯಾವುದೇ ತರಹ ಸೋಪ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ತಣ್ಣೀರಲ್ಲಿ ನೀಟಾಗಿ ಕಡಲೆ ಹಿಟ್ಟೆಲ್ಲ ಹಚ್ಚಿದ್ದೀವಲ್ಲ ಅದೆಲ್ಲ ಹೋಗೋ ಥರ ನೀಟಾಗಿ ವಾಶ್ ಮಾಡ್ಕೊಬನ್ನಿ. ಸೊ ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ವಾಶ್ ಮಾಡ್ಕೊಬಂದಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಂದರೆ ಫಸ್ಟ್ ದಿನವೇ ಗ್ಲೋ ಬಂದುಬಿಡುತ್ತಾ, ಫಸ್ಟ್ ದಿನವೇ ಎಲ್ಲ ಕಡಿಮೆ ಆಯಿತಾ ಅನ್ನೋ ಥರ ಏನಿಲ್ಲ, ಬಟ್ ಸ್ವಲ್ಪ ಗ್ಲೋ ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಫೇಸು. ಒಂದು 2 or 3 ಟೈಮ್ಸ್ ಆದರೂ ಯೂಸ್ ಮಾಡಿ, ಸ್ವಲ್ಪ ದಿನದವ್ರಿಗೆ ಯೂಸ್ ಮಾಡಿ ನೋಡಿ. ಸೊ ಆವಾಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾಳೆ ಪೂಜೆಗೆ ಅಂತ ಹೂವೆಲ್ಲ ಬಿಡಿಸ್ಕೊಬರೋಕ್ಕೆ ಹೋಗಿದ್ದೆ. ಸೊ ಎಲ್ಲನೂ ಬಿಡಿಸ್ಕೊಬಂದೆ. ಹಂಗೇನೆ ಮೆಣಸಿನ್ಕಾಯಿ ಕೂಡ ಬಿಟ್ಟಿತ್ತು, ಅದನ್ನು ಬಿಡಿಸ್ಕೊಂಡು ಒಂದೇ ಒಂದು ನಿಂಬೆಯನ್ನು ಕೂಡ ಬಿಟ್ಟಿತ್ತು, ಅದನ್ನು ಬಿಡಿಸ್ಕೊಂಡು ಬಂದಿದ್ದೀನಿ ಇವಾಗ. ಸೊ ಏನೇನು ಬೇಕು ಅದನ್ನೆಲ್ಲ ಆಲ್ಮೋಸ್ಟ್ ಪ್ರಿಪ್ರೇಷನ್ನ ಹಿಂದಿನ ದಿನವೇ ಮಾಡಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಸ್ವಲ್ಪ ಈಸಿ ಆಗಲಿ ನೆಕ್ಸ್ಟ್ ದಿನ ಅಂತ ಅಷ್ಟೇ. ಸೊ ಹಾಗೆಯೇ ನಿಮಗೆ ಒಂದು ಸಿಂಪಲ್ ಆಗಿರೋ ಹೇರ್ ಸ್ಟೈಲ್ನ ತೋರಿಸ್ತಿದ್ದೀನಿ. ಹೇರ್ ಸ್ಟೈಲ್ ಅಂದರೆ ಸ್ವಲ್ಪ ತುಂಬ ಚೆನ್ನಾಗಿರೋದು ಅಂತಲ್ಲ, ಮನೆಯಲ್ಲಿರೋರಿಗೆ ಅಂದರೆ ಸ್ವಲ್ಪ ಹೌಸ್ ವೈಫ್ಗಳು ಇರ್ತಾರೆ ಅಲ್ವಾ, ಅವರು ಲುಕ್ ಚೆನ್ನಾಗಿ ಕಾಣಿಸ್ಬೇಕು ಅಲ್ವಾ. ಮನೇಲೇ ಇದ್ದೀವಿ ಅಂತ ಅಂದ್ಬಿಟ್ಟು ಯಾವ್ಯಾವ ಥರನೇ ಇರೋದು ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ಎಷ್ಟು ಚೆನ್ನಾಗಿರ್ತೀವಿ, ಸೊ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಅಂದರೆ ಯಾವಾಗಲೂ ಆ್ಯಕ್ಟಿವ್ ಆಗಿರೋದಕ್ಕೆ. ಇವಾಗ ನೀವು ನೋಡ್ತಾ ಇರ್ಬೋದು, ಜಸ್ಟ್ ಒಂದು ಕ್ಲಿಪ್ನ ಹಾಕ್ಬಿಟ್ಟು ಅದನ್ನು ಫೋಲ್ಡ್ ಮಾಡ್ತಾ ಹೋದರೆ ಅದೇ ಸಿಂಬಿ ಥರವನ್ನೇ ಹಾಕೊಳ್ಳೋದು, ಬಟ್ ಲುಕ್ ಚೆನ್ನಾಗಿ ಕಾಣಿಸ್ತಿರುತ್ತೆ. ತುಂಬ ಚೆನ್ನಾಗಿ ಅಷ್ಟೊಂದು ಟೈಟ್ ಅಂತ ಅನಿಸಲ್ಲ, ತುಂಬ ಚೆನ್ನಾಗಿ ಲುಕ್ಕು ಕೂಡ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಆರಾಮಾಗಿ ಕೂಡ ಹಾಕೋಬಹುದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಟ್ರೈ ಮಾಡಿ. ಇದಾಗಿತ್ತು
ಇದಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯ್ತಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬೈ ಬಾಯ್.